ನಾಳೆ ಸುಡ್ತಾ ಇದ್ದೀನಿ, ನೀವು ಇದೇ ತರ ನನ್ನನ್ನು ಉಪೇಕ್ಷೆ ಮಾಡಿದ್ರೆ ಮಾಲೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೋರ್ಡ್ ಹಾಕೊಂಡು ನಾನು ಭಿಕ್ಷೆ ಬೇಡಕ್ಕೂ ಸಿದ್ಧ. ಒಂಥರ ಈಗ ನೋಡ್ತಾ ಇದ್ದೀನಿ, ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು. ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಾಕ್ಟರ್ H.C. ಮಹದೇವಪ್ಪ ಅವರಿಗೆ, ಬಹಳ ತಿಳುವಳಿಕೆ ಇರುವಂತಹ ಸತೀಶ್ ಜಾರಕಿಹೊಳಿಗೆ. ತುಂಬಾನೇ ಮನನೊಂದಿರುವ ಹರಿಹರ ಪ್ರಿಯ ಅವರು ನಮ್ಮ ಜೊತೆಲಿದ್ದಾರೆ. ಅವ್ರ ಹತ್ರ ತುಂಬಾನೇ ಕಮ್ಮಿ ಮಾತಾಡಬೇಕು, ಜಾಸ್ತಿ ಮಾತಾಡಿಸಿ ಹರಿಹರ ಪ್ರಿಯ ಅವ್ರಿಗೆ ಆಯಾಸ ಮಾಡಿಸ್ಬಾರ್ದು. ಯಾಕೆಂದ್ರೆ ಈಗಾಗಲೇ ಅವರು ಲಘು ಹೃದಯಘಾತ ಆಗಿ 2 ಸ್ಟೆಂಟ್ಗಳು ಹಾಕೊಂಡು ಬಂದಿದ್ದಾರೆ, ಅಪಾರ ನೋವಲ್ಲಿದ್ದಾರೆ ಈಗ. ಅದರಿಂದ ನಮ್ಮ ಹರಿಹರ ಪ್ರಿಯ ಅವ್ರ ಹತ್ರ ಜಾಸ್ತಿ ಮಾತಾಡ್ತೀರಾ, ಸ್ವಲ್ಪನೇ ನಾವು ಮಾತಾಡಿ ಅವ್ರಿಗೆ ಬಿಡುಕೊಡೋಣ, ಜಾಸ್ತಿ ಮಾತಾಡಬಾರ್ದು. ಸೊ ಹರಿಹರ ಪ್ರಿಯ ಅವರೇ, ನಾನು ನಿಮ್ಮ ಹತ್ರ ಪುಸ್ತಕಗಳನ್ನ ಸುಟ್ಟಾಕ್ಬೇಡಿ ಅಂತ ಸುಟ್ಬೇಡಿ ಅಂತ ನಾನು ಹೇಳ್ತಾ ಇಲ್ಲ. ಯಾಕೆಂದ್ರೆ ನಿಮ್ ಕಷ್ಟ ನಿಮ್ದೇ ಇರುತ್ತೆ. ಅದರಿಂದ ನೀವು ಏನು ಯಾಕೆ ಕಾರಣ ಬಂತು ಅಂತ ಕಾರಣ ಹೇಳ್ಕೊಡಿ ಅಷ್ಟೇ. ಏನಿಲ್ಲ, ಕಾರಣ ಪ್ರಶ್ನೆ ಅಲ್ಲ. ನಾನು ಈ ನಾಡಿಗೆ 60 ವರ್ಷಗಳ ನಿರಂತರ ನಾನು ಕೆಲಸ ಮಾಡಿದ್ದೀನಿ. ಒಂದು ಸಾಹಿತಿಯಾಗಿ, ಇನ್ನೊಂದು ಒಬ್ಬ ಸಾಮಾಜಿಕ ಜವಾಬ್ದಾರಿ ಇರುವ ಒಬ್ಬ ವ್ಯಕ್ತಿಯಾಗಿ ನಾನು ಆ ಕೆಲಸ ಮಾಡ್ಕೊಂಡ್ಬಂದಿದ್ದೀನಿ. ಕುವೆಂಪು ಅವರ ನಿಕಟವರ್ತಿಯಾಗಿ ಅವರ ತತ್ವ ಸಿದ್ಧಾಂತ ಜೀವನ ಆದರ್ಶಕ್ಕೆ ಎಂದೂ ಎಲ್ಲೆಲ್ಲಿಯೂ ಕೂಡ ನಾನು ಅವ್ರಿಗೆ ಕಳಂಕ ಬರುವ ಹಾಗೆ ಬದುಕಿಲ್ಲ ಮತ್ತು ನಡ್ಕೊಂಡಿಲ್ಲ. ಎಲ್ಲರೂ ಹೇಳ್ತಾರೆ ಇವನೇ 2ನೇ ಕುವೆಂಪು ಅಂತ. ಅದೇನು ತಮಾಷೆಗೋ ಅಪಹಾಸ್ಯಕ್ಕೋ ನಂಗೆ ಗೊತ್ತಿಲ್ಲ. ಆದರೆ ಇವತ್ತಿನವರೆಗೂ ಬದುಕಿದ್ದೆ, ನಾನು ಹಾಗೆ ಬದುಕಿದ್ದೆ. ಆದರೆ ನನಗೆ ಇವಾಗ ಅನಿಸ್ತಾ ಇದೆ, ನಾನು ತಪ್ಪು ಮಾಡಿದ್ನಾ, ನನ್ನ ಜೀವನದಲ್ಲಿ ತಪ್ಪು ಮಾಡಿದ್ನಾ. ನಮ್ಮ ಅಪ್ಪ ಅವರು ಒಂದು ದೇವಸ್ಥಾನದ ಅರ್ಚಕರು. ನಾನು ಒಬ್ಬ ಅವರು ಆದಮೇಲೆ ಈಗಲೂ ವಾಪಸ್ಸು ನಾನು ಹೋದರೆ ಆ ದೇವಸ್ಥಾನದ ಅರ್ಚಕನಾಗಿ ನಾನು ಇರೋದಕ್ಕೆ ಆ ಊರಿನಲ್ಲಿ, ನಾನು ಒಂದು ಮಂಡ್ಯ ಜಿಲ್ಲೆಯ KR ಪೇಟೆ ತಾಲೂಕಿನ ಒಂದು ಗದ್ದೆ ಹೊಸೂರು ಅಂತ, ಆ ಊರಿನಲ್ಲಿ ಯಾರೂ ಕೂಡ ನನ್ನನ್ನು ವಿರೋಧಿಸೋದಿಲ್ಲ, ಪ್ರೀತಿಸ್ತಾರೆ. ಎಲ್ಲ ಜಾತಿ ಕುಲ ಗೋತ್ರದವರು ಇದ್ದಾರೆ. ನಾನು ಇವತ್ತು ಹೋದರೆ ಬದುಕಬಹುದಲ್ಲಿ. ಆದರೆ ಅದು ಕುವೆಂಪು ತತ್ವಕ್ಕೆ ವಿರೋಧವಾದದ್ದು. ಕುವೆಂಪು ಅವ್ರದ್ದು 2 ತತ್ವ, ಒಂದು ಬಂಡವಾಳಶಾಹಿಗಳನ್ನ ವಿರೋಧಿಸುವುದು, ಇನ್ನೊಂದು ಪುರೋಹಿತಶಾಹಿಯನ್ನ ವಿರೋಧಿಸೋದು. ಆದರೆ ಏನಾಗಿದೆ ಅಂದ್ರೆ, ಈ ಆಧುನಿಕ ಪ್ರಪಂಚದಲ್ಲಿ ಎಲ್ಲ ವೇಷಧಾರಿಗಳಾಗ್ಬಿಟ್ಟು ಬಂಡವಾಳಶಾಹಿಗಳನ್ನ ಮತ್ತು ಪುರೋಹಿತಶಾಹಿಗಳನ್ನ ಶೂದ್ರರು ಮತ್ತು ದಲಿತರು ಆರಾಧಿಸ್ತಾ ಇದ್ದಾರೆ. ಅದು ರಾಜಕಾರಣಿಗಳಿರಬಹುದು, ಅಧಿಕಾರಿಗಳಿರಬಹುದು, ನ್ಯಾಯಾಂಗದ ವ್ಯವಸ್ಥೆಯವರು ಇರಬಹುದು, ಮಾಧ್ಯಮದವರು ಇರಬಹುದು. ಎಲ್ಲರೂ ಆರಾಧಿಸ್ತಾ ಇದ್ದಾರೆ. ಹಾಗೆ ನಾನು ತಪ್ಪು ಮಾಡಿಬಿಟ್ನ. ನಾನು ಒಂದು ದೇವಸ್ಥಾನದ ಅರ್ಚಕನೇ ಆಗಿದ್ದು, ನಾನು ಒಂದು ಮುಖವಾಡ ಹಾಕೊಂಡು ಬದುಕಬಹುದಾಗಿತ್ತಲ್ಲ ಅಲ್ವಾ ಸುರೇಶ್? ಈಗ ಏನಾಗೋಯ್ತು, ಬಾಲ್ಯದಿಂದನೂ ನಾನು ಕುವೆಂಪು ಅವರ ಒಡನಾಟ ಇಟ್ಕೊಂಡು ಎಷ್ಟೋ ಜನ, ನಾಡೋಜ ಬರಗೂರು ರಾಮಚಂದ್ರಪ್ಪ ಅವರು ತಮ್ಮ ಆತ್ಮಕಥೆಯಲ್ಲಿ ಬರೀತಾರೆ, ನಾನು ಕುವೆಂಪು ಅವ್ರು ನೋಡಿಲ್ಲ, ಆದರೆ ಕುವೆಂಪು ಅವರ ಜೊತೆಲೇ ಇದ್ದಂತ ಹರಿಹರ ಪ್ರಿಯ ನನ್ನ ಆತ್ಮೀಯ ಅನ್ನೋದೇ ನನಗೆ ಹೆಮ್ಮೆಯ ವಿಷಯ ಅಂತ ಬರೀತಾರೆ. ಎಷ್ಟು ದೊಡ್ಡ ಮಾತಲ್ಲ. ಹಾಗೇನೆ ರಜನಿಕಾಂತ್ ಕೂಡ 74ರಲ್ಲಿ ಎಷ್ಟು ದಿನ ಬಂದು ನನ್ನ ರೂಮಲ್ಲಿ ಊಟ ಮಾಡಿಲ್ಲ. 74 ರಜನಿಕಾಂತ್ ಅವ್ರ ಜೊತೆಲಿ ಇದ್ರಿ ನೀವು? ನನ್ ಜೊತೆ ಇದ್ದ ಅಂತ ಹೇಳ್ಬೇಕು ನೀವು. ರಜನಿಕಾಂತ್ ಅವ್ರು ನಿಮ್ ಜೊತೆಲಿ ಇದ್ರು ಬಂದು ಆಗ, ಆ ಸಮಯದಲ್ಲಿ ನಿಮ್ಮ ಕಲ್ಪನೆ ರಜನಿಕಾಂತ್ ಈಗ ಅವನು ಆಗ್ತಾನೆ ಕಂಡಕ್ಟರ್ ಆಗಿ ಯಾವ್ದಾದ್ರು ಅವಕಾಶ ಸಿಗುತ್ತಾ ಅಂತ ಒದ್ದಾಡ್ತಾ ಇದ್ದಾಗ ನಮ್ಮ ಹುಲಿ ಚಂದ್ರಶೇಖರ್ ಅಂತ, ಅವನು ಒಬ್ಬ ದೊಡ್ಡ ಡೈರೆಕ್ಟರ್, ಅವನು ನಿಜವಾದ ಒಂದು ಪ್ರತಿಭೆ ಇರುವಂತ ವ್ಯಕ್ತಿ ಆತ. ಅವನು ಇವನು ನನ್ನ ರೂಮ್ ಕರ್ಕೊಂಬರೋನು. ನಾನು ಬನಶಂಕರಿನಲ್ಲಿದ್ದೆ. ಸರಿ ಸರಿ.
ನಾವು 3 ಜನ ಕೂತ್ಕೊಂಡು ಹಾ ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದ್ವಲ್ಲ ಶೆಟ್ಟಿ. ನೀವು ರಜನಿಕಾಂತ್ ಅವರು 3 ಜನನು ಕುತ್ಕೊಂಡು ಒಂದೇ ತಟ್ಟೆಲಿ ಊಟ ಮಾಡ್ತಾ ಇದ್ರಿ. ಹೌದು, ಅದು ರಜನಿಕಾಂತ್ ಮರ್ತು ಬಿಟ್ಟಿದಾನ. ಇಲ್ಲ, ಅವರು ಮರೆಯಲ್ಲ, ಏನೋ ಸಂಪರ್ಕ ಮುರಿದೋಗಿರತ್ತೆ. ಈ ಸಂಪರ್ಕ ಏನು ನಾನೇನು ಯಾವತ್ತೂ ಹೋಗಿಲ್ಲ. ನಾನು ಚೆನ್ನೈಗೆ ಹೋಗೋದಾಗ್ಲಿ, ರಜನಿಕಾಂತ್ ಹತ್ರ ಹೋಗೋದಾಗ್ಲಿ, ಅವನು ಒಂದು ಫೀಲ್ಡ್ ಅಲ್ಲಿ ಒಂದು ಮೇರು ಪರ್ವತ, ಅವನು ಹಿಮಾಲಯದ ಪರ್ವತವಾಗಿ ಬೆಳೆದಿದ್ದಾನೆ. ಬಟ್ ಯಾರು ರಜನಿಕಾಂತರ ಸಂಪರ್ಕದಲ್ಲಿ ಇದ್ದೀರೋ ಅವ್ರಿಗೆ ದಯವಿಟ್ಟು ನಮ್ಮ ಹರಿಹರ ಪ್ರಿಯವ್ರ ಬಗ್ಗೆ ತಿಳಿಸಿ, ಇವರು ಸಂಪರ್ಕ ಮಾಡೋಕೆ ಒಂದು ನೀವು ದಾರಿ ಮಾಡಿಕೊಟ್ರೆ ಒಳ್ಳೇದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಸಂತೋಷ. ಆದರೆ ನಾನು ಯಾರನ್ನೂ ಬೇಡುವುದಿಲ್ಲ. ಯಾರನ್ನೂ ಬೇಡುವುದಿಲ್ಲ. ಹೌದು, ಕುವೆಂಪು ಅವರ ತತ್ವಕ್ಕೆ ವಿರುದ್ಧ ಅದು. ಹಾ ವೀಕ್ಷಕರೇ, ಹರಿಹರ ಪ್ರಿಯ ಅವರು ಯಾರ ಹತ್ರನೂ ಅಂಗಲಾಚುವುದಾಗಲಿ, ಯಾರ ಮುಲಾಜಿಗೆ ಒಳಪಡೋದಿಲ್ಲ, ಯಾರಿಗೂ ಸ್ವಾಭಿಮಾನನ ಬಿಟ್ಟು ಬದುಕೋ ಮನುಷ್ಯ ಅಲ್ಲ. ನೀವು ಯಾರಾದರೂ ಕರೆ ಮಾಡಿ ಅವ್ರನ್ನ ಪೀಡಿಸೋ, ಜಾಸ್ತಿ ಮಾತಾಡ್ಸೋಂಥ ಕೆಲಸ ಮಾಡಬೇಡಿ. ಸೊ ಇದಾಗುತ್ತಾ ಸರ್? ಇವಾಗ ನೀವು ನಾಳೆ ಯಜ್ಞ ಆಹುತಿ ಅಂತೇಳಿ ಪುಸ್ತಕಗಳನ್ನ ಸುಡಬೇಕು ಅಂತ ಇದು ಮಾಡಿದ್ದೀರಾ. ಯಾರ್ಯಾರು ನಿಮ್ಮ ನೆರವಿಗೆ ಬರೋಕೆ ಶುರುವಾಗಿದ್ದಾರಾ? ಯಾರಾದ್ರೂ ಬಂದಿದ್ದಾರೆ? ಹೌದು, ನಿಜ, ಒಳ್ಳೇದು. ನೋಡಿ, ಮೊದಲು ಬೆಳಗ್ಗೆಯಿಂದನೂ ಒಬ್ಬ ಹೆಣ್ಣು ಮಗಳು, ಅವಳು ಒಬ್ಬ ಸ್ತ್ರೀವಾದಿ, ಸ್ತ್ರೀಯರ ಪರವಾಗಿ ಧ್ವನಿ ಎತ್ತಬೇಕಾದಂತಹ ಡಾಕ್ಟರ್ ಇಳಾ ವಿಜಯ ಅವರು ನನಗಾಗಿ ಎಷ್ಟು ಶ್ರಮ ಪಡ್ತಾ ಇದ್ದಾರೆ ಬೆಳಗ್ಗೆಯಿಂದ. ಅಂದ್ರೆ CM ಅವರ ಕಚೇರಿ ಜೊತೆ ವ್ಯವಹರಿಸಿದ್ದಾರೆ, ಅವರ ಪರ್ಸನಲ್ ಸೆಕ್ರೆಟರಿ ಜೊತೆ ವ್ಯವಹಾರ ಮಾಡಿದ್ದಾರೆ, ನಮ್ಮ ಕೋಲಾರ ಜಿಲ್ಲೆಯ DC ಅವರ ಜೊತೆ ವ್ಯವಹಾರ ಮಾಡಿದ್ದಾರೆ. ಯಾರೇ ಮಾಡ್ತಾರೆ ಆತರ? ಅವ್ರು ಹೇಳ್ತಾರೆ, ಏನಾದ್ರೂ ಮಾಡಿ ಹರಿಹರ ಪ್ರಿಯನಿಗೆ ನೆರವಾಗಿ ಅಂತ ಹೇಳಿ ಆಕೆ ಡಾಕ್ಟರ್ ವಿಜಯ ಅವರು ಮಾಡ್ತಾ ಇದ್ದಾರಲ್ಲ. ಈ ಮಿಕ್ಕವ್ರಿಗೆ ಏನಾಗಿದೆ? ನಮ್ ಬರ್ಗೂರ್ ರಾಮಚಂದ್ರಪ್ಪ ಅವ್ರಿಗೆ ಏನಾಗಿದೆ? ಡಾಕ್ಟರ್ ಬಂಜಗೆರೆ ಜಯಪ್ರಕಾಶ್ಗೆ ಏನಾಗಿದೆ? ನಾನು ಏನು ತಪ್ಪು ಮಾಡಿದ್ದೀನ? ಇಲ್ವಲ್ಲ. ನನ್ನನ್ನು ಯಾಕೆ ನೀವು ಇಷ್ಟು ಜನ ನೀವು ಒಂಥರ ನೋಡ್ತಾ ಇದ್ದೀರಿ? ಸಿದ್ದರಾಮಯ್ಯ ಅರ್ಥ ಮಾಡ್ಕೋಬೇಕು. ನಾನು ಕೇಳ್ತಾ ಇರೋದು ಸಿದ್ದರಾಮಯ್ಯ ಅವರಿಗೆ ಮತ್ತು ಡಾಕ್ಟರ್ H.C. ಮಹದೇವಪ್ಪ ಅವರಿಗೆ, ಬಹಳ ತಿಳುವಳಿಕೆ ಇರುವಂತಹ ಸತೀಶ್ ಜಾರಕಿಹೊಳಿಗೆ. ಅವರೆಲ್ಲರೂ ನನಗೆ ಬಹಳ ಬೇಕಾದವರು. ಅವ್ರ ಜೊತೆ ನಾನು 100 ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೀನಿ. ಸತೀಶ್ ಜಾರಕಿಹೊಳಿಯ 50ನೇ ವರ್ಷಕ್ಕೆ ನನ್ನನ್ನು ಗೋಕಾಕ್ಗೆ ಕರೆಸಿದ್ರಲ್ಲ ಮಿಸ್ಟರ್ ಜಾರಕಿಹೊಳಿ, ನನ್ನನ್ನು ಮರ್ತು ಬಿಟ್ರ? ನಾನು ಸತ್ತೋಗಿದ್ದೀನಿ ಅಂತ ತಿಳ್ಕೊಂಡಿದ್ದೀರಾ ನೀವು? ಯಾಕೆ ನನಗೆ ಇಷ್ಟೊಂದು ಅವಮಾನ ಮಾಡ್ತಾ ಇದ್ದೀರಿ, ಅಪಚಾರ ಮಾಡ್ತಾ ಇದ್ದೀರಿ? ಇದು ನಮ್ಮ ಹರಿಹರ ಪ್ರಿಯ ಅವರ ಮನಸ್ಸಿನ ನೋವು ಹೊರಗಾಗ್ತಾ ಇರೋದು. ಸರಿ, ಹರಿಹರ ಪ್ರಿಯ, ನನಗೆ ಹೆಂಡತಿ ಇದ್ದಾರೆ, 2 ಮಕ್ಕಳಿದ್ದಾರೆ, ಮೊಮ್ಮಗಳಿದ್ದಾರೆ. ನಾನು ಭಿಕ್ಷೆ ಬೇಡಬೇಕಾ? ನಿಮ್ಮ ಈ ನಾಡಿಗೆ ಅದು ಗೌರವ ತರುವಂತದ್ದು, ಅದನ್ನು ಮಾಡಿ ತೋರಿಸ್ಬಿಡ್ತೀನಿ. ನೆಕ್ಸ್ಟ್ ನಾಳೆ ಸುಡ್ತಾ ಇದ್ದೀನಿ. ನೀವು ಇದೇ ತರ ನನ್ನ ಉಪೇಕ್ಷೆ ಮಾಡಿದ್ರೆ ಮಾಲೂರು ಬಸ್ ಸ್ಟ್ಯಾಂಡ್ ಅಲ್ಲಿ ಬೋರ್ಡ್ ಹಾಕೊಂಡು ನಾನು ಭಿಕ್ಷೆ ಬೇಡಕ್ಕೂ ಸಿದ್ಧ. ಇದು ಇವರು ಈ ಒಂದು ಪರಿಸ್ಥಿತಿಗೆ ಬಂದಿದ್ದಾರೆ ಅಂದ್ರೆ, ಇವ್ರು ಇಷ್ಟು ವರ್ಷದಿಂದ ಕಾಪಾಡ್ಕೊಂಡ್ ಬಂದಿರೋ ಸಂಪತ್ತು ಗೆದ್ದಲು ತಿಂದು ಹೋಗ್ತಾ ಇದೆ. ಈ ದೇಶದ ಈ ಐಶ್ವರ್ಯ, ಇದು ಸಂಪತ್ತು, ಇದು ನಮ್ಮ ದೇಶದ ಸಂಪತ್ತು, ಇದನ್ನ ಕಾಪಾಡಬೇಕು ಅನ್ನೋದೇ ಇವ್ರ ಉದ್ದೇಶ. ಇವರು ಪರ್ಸನಲ್ ಮ್ಯಾಟರ್ ಅಲ್ಲ ಇದು. ಹೌದು, ಯಾರು ಕೂಡ ನನಗೆ ಉಚಿತವಾಗಿ ಪುಸ್ತಕ ಕೊಡಿ ಅಂತ ಹೇಳಿದ್ರೆ ನಾನು ಸಹಿಸೋದಿಲ್ಲ. ನಿಮ್ ಮನೇಲಿ ಇರೋದು ಕೊಟ್ಕೊಡಿ, ನಾನು ಕೊಡೋದಿಲ್ಲ. ಇಲ್ಲಿ ಕೇಳಿ, ನೀವ್ ಯಾರಾದ್ರೂ ಕಾಲ್ ಮಾಡಿ ಸುಡೋ ಬದಲು ಉಚಿತವಾಗಿ ಕೊಡಿ ಅಂತ ನಿಮಗ್ ಕೇಳೋ ಅಧಿಕಾರ ನಿಮಗಿಲ್ಲ. ಯಾಕೆಂದ್ರೆ ಅವರು ಶ್ರಮ ವಹಿಸಿದ್ದಾರೆ, ಆ ಪುಸ್ತಕಗಳನ್ನ ಖರೀದಿಸಿದ್ದಾರೆ, ಸೇಕರಣೆ ಮಾಡಿ ಇಟ್ಟಿದ್ದಾರೆ. ಇದು ಸಮಾಜಕ್ಕೆ ಬೇಕಾಗಿರುವಂತ ವಸ್ತು, ಆದ್ರಿಂದ ನೀವು ಪುಕ್ಷಾಟೆ ಕೊಡಿ ಅಂತ ಹೇಳೋ ಅಧಿಕಾರ ನಿಮಗಿಲ್ಲ. ನಿಮಗೇನಾದ್ರೂ ಅಷ್ಟೊಂದು ಕಾಲೇಜ್ ಇದ್ರೆ ಇಲ್ಲಿ ಬನ್ನಿ, ಸೇವೆ ಮಾಡಿ. ನೋಡಿ, ನೀವು ನೋಡಿದ ಹಾಗೆ ಸುರೇಶ್ ಶೆಟ್ಟಿ ಅವರೇ, ಕಿಟಕಿ ತಿಂದಾಯ್ತು, ಬಾಗಿಲು ತಿಂತಾ ಇದೆ, ಮನೆನೇ ತಿಂತಾ ಇದೆ, ಮನೆ ಬಿದ್ದು ಹೋಗ್ತಾ ಇದೆ. ಇಂಥ ಟೈಮಲ್ಲಿ ನೀವು ಉಚಿತವಾಗಿ ಕೊಡಿ ಅಂತಿರಲ್ಲ, ನಿಮಗೆ ನಾಚಿಕೆ ಆಗಲ್ವಾ ನಿಮಗೆ? ನಾನು 60 ವರ್ಷದ ನಾನು ಪುಸ್ತಕ ಬರೆದಿದ್ದೀನಿ, ಭಾಷಣ ಮಾಡಿದ್ದೀನಿ, ಎಲ್ಲ ಮಾಡಿ ಸಂಪಾದನೆ ಮಾಡಿದ್ದೀನಿ. ಸರಿ, ನಾನು ಹರಿಹರ ಪ್ರಿಯ ಅವ್ರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ಜಾಸ್ತಿ ಮಾತಾಡಿ ಆಯಾಸ ಮಾಡ್ಕೊಬೇಡಿ.
ಮಿಕ್ಕಿದ್ದನ್ನ ಜನಗಳೆಲ್ಲ ನೋಡ್ಲಿ, ಅವ್ರಿಗೆ ಏನು ಸರಿ ಅನ್ಸುತ್ತೋ ಅದು ಬಂದು ನಿಮ್ಗೆ ಏನಾದ್ರು ಸಹಾಯ ಮಾಡಂಗಿದ್ರೆ ಮಾಡ್ಲಿ. ಮಾಡ್ಲಿ. ಹರಿಹರ ಪ್ರಿಯ ಅವರು ಈಗ ನನಗೆ ಅವ್ರಿಗೆ ಜಾಸ್ತಿ ಮಾತಾಡ್ಸಿ ಅವ್ರನ್ನ ಆಯಾಸ ಪಡಿಸೋ ಉದ್ದೇಶ ನನ್ಗಿಲ್ಲ. ಹರಿಹರ ಪ್ರಿಯ ಅವರೇ ನಮಸ್ಕಾರ. ನಮಸ್ಕಾರ. ನಮಸ್ಕಾರಪ್ಪ. ನೀವೇನಾದ್ರು ಹೇಳ್ಬೇಕು ಅಂದ್ರೆ ಹೇಳ್ಬೋದು. ಇಲ್ಲ, ಏನೂ ಇಲ್ಲ. ಏನು ಇಲ್ಲ. ಒಂದು ಹೇಳ್ಬೋದು, ಆದ್ರೆ ನೀವು ಒಬ್ಬ ಸಣ್ಣ ಉದ್ದಿಮೆದಾರ, ಒಂದು ಹೋಟೆಲ್ ಇಟ್ಕೊಂಡಿದ್ದೀರಿ ಕೋಲಾರ್ನಲ್ಲಿ. ಅರೆ, ನೀವು ಇಷ್ಟು ನನ್ನ ಮೇಲಿನ ಒಂದು ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವದಿಂದ, ಇನ್ಕ್ಲೂಡಿಂಗ್ ನನಗೆ ಇವತ್ತಿನ ಮಧ್ಯಾಹ್ನದ ಊಟವನ್ನು ಕೂಡ ನೀವು ಹಿಡ್ಕೊಂಡು ಬಂದು ನನ್ನ ಜೊತೆ ಇಷ್ಟು ಮಾತಾಡಿದ್ದೀರಿ ಅಂದ್ರೆ ವಿಶ್ವವಿದ್ಯಾನಿಲಯದವರಿಗೆ, ಪ್ರಾಧಿಕಾರದವರಿಗೆ, ಅಕಾಡೆಮಿಗಳಿಗೆ ನಾಚಿಕೆ ಆಗ್ಬೇಕು. ನಿಮಗೆ ನಾಚಿಕೆ ಆಗ್ಬೇಕು. ನಮ್ಮ ಸುರೇಶ್ ಶೆಟ್ಟಿ ಅಂತ ಒಬ್ಬ ಸಾಮಾನ್ಯ ವ್ಯಕ್ತಿ, ಕಾಮನ್ ಮ್ಯಾನ್, ಆತನಿಗಿರುವಂತ ಕಾಳಜಿ ನಿಮಗಿಲ್ಲ ಅಂದ್ರೆ ನಾನು ಇದ್ದೇನು ಪ್ರಯೋಜನ, ಬದುಕಿದ್ದೇನು ಪ್ರಯೋಜನ? ಸೊ ವೀಕ್ಷಕರೇ, ಇದಾಗಿತ್ತು ಹರಿಹರ ಪ್ರಿಯವರ ಮನದಾಳಿನ ನೋವು. ಇದಕ್ಕೆ ನೀವ್ ಹೇಗೆ ಸ್ಪಂದಿಸ್ತೀರಂತ ನಿಮಗೆ ಸಂಬಂಧಪಟ್ಟ ವಿಷಯ. ದಯವಿಟ್ಟು ಯಾರು ಕಾಲ್ ಮಾಡಿ ಅವ್ರಿಗೆ ಹಿಂಸೆ ಮಾಡಬೇಡಿ. ಇಲ್ಲಿ ಬನ್ನಿ, ನೇರವಾಗಿ ಅವ್ರ ಹತ್ರ ನೀವು ಏನ್ ಸಹಕಾರ ಮಾಡಕ್ಕಾಗುತ್ತೋ ಅದನ್ನು ಮಾಡಿ, ಅಥವಾ ಯಾವುದೇ ರೀತಿ ಅಷ್ಟೇ ಆಗ್ಬೋದಪ್ಪ. ಸಂತೋಷ.